ಬಂಧುಗಳೇ, ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡ್ತಾರ. ಪ್ರತಿಯೊಬ್ಬರ ಜೀವನ ಬದುಕಿಗೆ ಯಾರಾದರೂ ಬಣ್ಣ ಕೊಡೋರಿದ್ರೆ ಅದು ಶಿಕ್ಷಕರು ಮತ್ತು ಕಲಾವಿದರು ಅಂತ ಹೇಳಬಹುದು. ಬಂಧುಗಳೇ, ಇದೀಗ ನಾನು ಒಂದಿಷ್ಟು ಕನ್ನಡ ಚಲನಚಿತ್ರ ನಾಯಕ ನಟರ ಧ್ವನಿಗಳನ್ನ ವೇದಿಕೆ ಮೇಲೆ ತರ್ತಾ ಇದ್ದೀನಿ. ಯಾವ ಧ್ವನಿ ಕರೆಕ್ಟ್ ಆಗಿರುತ್ತೆ, ನಿಮ್ಮ 2 ಚಪ್ಪಾಳೆ ಕೊಟ್ರೆ ಕಲಾವಿದರಿಗೆ ಅದೇ ಪ್ರೋತ್ಸಾಹ ಮತ್ತು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಸಿನಿಮಾ ನಟರು ಎಲ್ಲರೂ ಶೂಟಿಂಗಿಗೆ ಬರ್ತಾ ಇದ್ರು. ರಸ್ತೆ ಮಧ್ಯದಲ್ಲಿ ಒಂದು ಆನೆ ಮಲಗಿತ್ತು. ಈ ಆನೆಯನ್ನು ಯಾರ ಕಡೆ ಎಬ್ಬಿಸಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಶ್ರೀನಿವಾಸನ್ ಸರ್ ಹೇಳಿದ್ರು, ಸರ್ ಈ ಆನೆ ಎಬ್ಬಿಸ್ರಿ, ನಮ್ಮ ಟೈಟಾನ್ ಕಂಪನಿ ವಾಚ್ ಇಂದ ನಾವು ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಮೊದಲಿಗೆ ಬಂದ್ರು ಖ್ಯಾತ ಖಳನಾಯಕ ರಂಗಭೂಮಿ ಕಲಾವಿದ ಸುಧೀರ್ ಅವರು ಬಂದ್ರು. ಸರ್, 1 ಲಕ್ಷ ರೂಪಾಯಿ ಇಲ್ಲಿದೆ, ಒಂದು ಬಂಗಾರದ ವಾಚ್ ಇಲ್ಲಿದೆ, ಆನೆ ಎಬ್ಬಿಸ್ರಿ, ತಗೊಂಡು ಹೋಗ್ರಿ. ಸುಧೀರ್ ಅವರು ಮಾತಾಡಿದ್ರು. ಯಾವ ರೀತಿ ಮಾತಾಡಿದ್ರು? ಆ ಧ್ವನಿ ಕರೆಕ್ಟ್ ಇದ್ರೆ ಮಾತ್ರ ನಿಮ್ಮ ಚಪ್ಪಾಳೆ. ಮಾಚಲೆ ನೀ ರಾವಣ ಬಾಯಿ, ನಾನು ಈ ಊರ ಮಾಲೆ ಗೌಡ. ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗರ ಬರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ ಬಚ್ಚ, ಹಳೆ ಬಚ್ಚ. ನಾನು ಯಾರು? ಈ ಟೈಟಾನ್ ಸೋನಾಟ್ ಕಂಪನಿಯವರು ನನಗೆ ಏನ್ ಬಿರಿದು ಕೊಟ್ಟಾರ ಗೊತ್ತೇನ್ಲಿ? ನೀನ್ ಆಪನ ಚಾಕ್ಲೇಟ್ ಚಂದ್ರು, ಬುಲೋಟ್ ಬಶ್ಯ, ಮಚ್ಚೇಶ್ವರ. ಹೊಡ್ರಿ ಚಪ್ಪಾಳೆನಾ. ನೆಕ್ಸ್ಟ್ ಅಲ್ಲಿ ಬಂದ್ರು ನವರಸ ನಾಯಕ ಜಗ್ಗೇಶ್ ಸರ್, ನೀವು ಬರ್ಬೇಕು. ಐತಲ್ಲ ಅಕಡಿ ಪಕಡಿ ಜಮ್ಮ ಟಚಿಂಗ್ ಮಾವ, ನೀನ್ ಮಗ ಡೌ ಮಾಡ್ತಾರ. ದೇವಲೋಕದ ಇಡ್ಲಿ, ಇಂದ್ರಲೋಕದ ಸಾಂಬಾರ್, ಚಂದ್ರಲೋಕದ ಚಟ್ಟಿ ತಂದು ನಿಮಗ ಡೌ ಮಾಡದ. ನೀನ್ ಆಯ್ಕಂತ ಕಚ್ಚಿಬಿಟ್ಲಲ್ಲ ಕುರುವಿ. ಐತಲ್ಲ ಅಕಡಿ ಪಕಡಿ ಜಮ್ಮ ಬರ್ಲಾ. ಯಾಕ ಟೆನ್ನಿಸ್ ಕೃಷ್ಣ ಅವರೇ, ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಿರಲ್ಲ, ಅಲ್ಲೇನ್ ಕೇಳಿದ್ರು? ಓ ನಮಸ್ಕಾರ ಕನ್ನಡ. ಓ ಆಯ್ತಾ, ವಿಧಾನಸೌಧ ಎಲ್ಲಿ ಇದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಎಂದೆ. ಹೈಕೋರ್ಟ್ ಎಲ್ಲಿ ಇದೆ ಅಂತ ಕೇಳಿದ್ರ? ವಿಧಾನಸೌಧ ಎದುರುಗಡೆ ಎಂದೆ. ಅವ 2 ಎಲ್ಲಿದ್ದಾವ ಅಂತ ಕೇಳಿದ್ರ? ಎದುರ ಭದ್ರ ವಿಧವೇಕಲನ ಅಂತ ಬಂದ್ಬಿಟ್ಟೆ. ಒಳ್ರೆ ನಾ ಚಪ್ಪಾಳೆ. ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್. ನನ್ನ ಮಗನೇ ಮಿಸ್ಟರ್ ಗಜರಾಜ, ನನ್ನನ್ನು ಒಳ್ಳೆ ನೇತ್ರಪನತೆ ತಿಳ್ಕೊಂಡಿದ್ದೆ. ಡಬ್ಬ ನನ್ನ ಮಗನೇ, ರಸ್ತೆದಲ್ಲಿ ಮಲ್ಲಿಗೆ ಹೋಗೋರು ಬರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ಆಯ್ತು, ನಾನೇ ಹೊರಟೋಗ್ತೀನಿ. ಇಟ್ ಈಸ್ ಟೈಗರ್. ಬರ್ಲಾ? ಥ್ಯಾಂಕ್ ಯು. ಮುಖ್ಯಮಂತ್ರಿ ಚಂದ್ರು, ನೀವು ಬರಬೇಕು. ಮುಟ್ಟಾಳು ನಮಗನೇ ರಸ್ತೆ ಮನೆಗೆ ಹೋಗೋರು ತ್ರಾಸ ಕೊಡ್ತಾ ಇದ್ದೀನಿ. ಎಷ್ಟೋ ಧೈರ್ಯ ನನಗೆ. ನಾನು ಯಾರು? ಕರ್ನಾಟಕದ ಕೋಟೆ ಬಾಗಿಲಿದ್ದಾಗಿ ಕಿಂಗ ಪಿಂಗ್ ಧನರಾಜ್. ಮುಟ್ಟಾಳು ನಮಗನೇ, ದಯವಿಟ್ಟು ಒಂದು ವೇಳೆ ನೀನು ಆಚೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ಕೌಜಲಿಗೆ ಸರ್ ಬಂದ್ರು. ಸರ್, ವಜ್ರಮಣಿ ಕರೆಸ್ತೇನ್ರಿ ಅಂದ್ರೆ ಅವರು. ಕರೆಸಿ ಸರ್. ವಜ್ರಮಣಿ ಬಂದವಾಗ ಮಹಾಜನಗಳೇ, ದೈವ ಭಕ್ತಿರ ಆಸಕ್ತಿಯನ್ನ ಕಂಡು ಭಗವಂತ ನಮ್ಮನ್ನು ಶ್ರೀಮಂತರಾಗಿ ಮಾಡಿದಾರೆ. ನಮ್ಮೂರಿಗೆ ಬಂದು ನಮ್ಮ ರಸ್ತೆಯಲ್ಲಿ ಮಲಗಿ ಹೋಗರ್ ಬರೋ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು. ಎಲ್ಲ ಹಾಕೊಂಡಿ ಸರ್, NS ರಾವ್ ಸರ್, ನೀವು ಬರಬೇಕು. ಏನು ಗುರು, ರಸ್ತೆಯಲ್ಲಿ ಮೂಲಿ ಬಿಡದಿಲ್ಲ ಕಣಯ್ಯೋ, ದಯವಿಟ್ಟು ಆಚೆ ಹೋಗಪ್ಪ. ಉಮಾಶ್ರೀ ಬೆಣ್ಣದ ಕಣಯ್ಯೋ, ಅಯ್ಯಪ್ಪ ಸತ್ಯ ಕಣಯ್ಯೋ, ಬರ್ಲಯ್ಯೋ, ಥ್ಯಾಂಕ್ ಯು. ಇನ್ನು ಯಾರ ಕಡೆಯಿಂದ ಎಬ್ಬಿಸ್ಬೇಕು ಅಂತ ಅಲ್ಲಿ ಬಂದ್ರು. ಸಾಹಸ ಸಿಂಹ, ಅಭಿನಯ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್ ಸರ್, ನೀವು ಬರಬೇಕು. ಈ ಕೈ ಟೈಟಾನ್ ಕಂಪನಿ ಆಸ್ತಿ.
ಈ ಗಜರಾಜ ಇಲ್ಲಿ ಯಾಕೆ ಮಲಗಿದ್ದಾನೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಮನೆಯಿಂದ ಹೊರಡಬೇಕಾದ್ರೆ ಆಚಾರ್ಯರು ಹೇಳಿದ್ರು ಈ ಗಜರಾಜನಲ್ಲಿ ನಾಗೋಲಿ ಸೇರಿಕೊಂಡಿದ್ದಾನೆ, ಅದಕ್ಕೆಲ್ಲ ಮಲಗಿದ್ದಾನೆ. ಹೌಳ ಹೌಳ ಓಯ್ ಅಣ್ಣ ಅದು ಲೇದ ಅದು ಅಣ್ಣ ಹುಡುಕು ಅನೆಗೆ ಬಗಲ್ ಪಾಂಗೆ ನೀ ಪೋ. ಅರ್ಥ ಆಯ್ತಾ? ನನಗೂ ಅರ್ಥ ಆಗಿಲ್ಲ. ಉತ್ತರ ಕರ್ನಾಟಕ ಆಸಾಮಿ ಬಂದ್ಬಿಡ್ತು ಒಂದಲ್ಲಿ. ಯಾಕಪ್ಪ ಗಜರಾಜ ರಸ್ತೆದ ಬಳಿಗೆ ಹೋಗೋರ್ ಬರ್ ತ್ರಾಸ್ ಕೊಡಕತ್ತಿಲ್ಲ, ಎಷ್ಟರ ಧೈರ್ಯ ಇರ್ಬೇಕು ಪಾಮಗ ನನಗ. ನೋಡಪ್ಪ ನಮ್ಮ ಜನ ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡ್ತಾರ, ಅಂತದ್ರೊಳಗೆ ನೀನು ರಸ್ತೆದ ಮಲಗಿದ್ದೆ ಅಂದ್ರ ನಾನು ಒಂದು ಕುತ್ತಾ ಚಾ ಪಡ್ಕೊಂಡು ಬಂದಿದ್ರೆ ಕತಿನ ಬ್ಯಾರೆ ಆಕತಿ. ಸಾಂಬ ಜೈನವ ಪಾರ್ವತಿ ಶಿವರ ಮಹಾದೇವ. ನೆಕ್ಸ್ಟ್ ಬಂದರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಕೈಯಾಗ ಒಂದು ಕ್ವಾರ್ಟರ್ ಬಾಟ್ಲ್ ಹಿಡ್ಕೊಂಡ್ ಬಂದ್ಬಿಟ್ರು. ಸರ್ ಆಣೆ ಎಬ್ಸಿ. ಈ ಎಲ್ಲ ಪೀಸ್ ಪೀಸ್ ಮುಟ್ಟಾಳನ ಮಗನೇ, ರಸ್ತೆದಲ್ಲಿ ಮನೆಗೆ ಹೋಗರ ಬರ್ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಒಂದ್ ವೇಳೆ ನೀನೇ ಅದ್ರ ಆಚೆ ಹೋಗ್ಲಿಲ್ಲ ಅಂದ್ರೆ ನಿನಗೂ ಕುಡಿಸ್ಬೇಕಾಗುತ್ತೆ. ನಾ ಕೊಟ್ಟು ಪೀರ್ ಬರ್ಲಾ? ಥ್ಯಾಂಕ್ ಯು. ಅಲ್ಲಿ ಬಂದ್ರು ಕರಾಟೆ ಕಿಂಗ್ ದಿವಂಗತ ಶಂಕರ್ ನಾಗ್. ಅಭಿಮಾನಿಗಳೇ, ನಿಮ್ಮ ಜೊತೆ ಇರಬೇಕು, ಹೆಚ್ಚು ಚಿತ್ರ ಮಾಡಬೇಕು ಅಂತ ಮಾಡಿದ್ದೆ. ಆದ್ರೆ ಭಗವಂತ ಮೇಲೆ ಕರ್ಕೊಂಡ್ಬಿಟ್ಟ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ರೆ ಮತ್ತಿದೆ ಕನ್ನಡ ನಾಡಿಗೆ ಹುಟ್ಟು ಬಂದೇ ಬರ್ತೀನಿ ಸರ್. ಇಟ್ ಇಸ್ ಸಾಂಗ್ಲಿಯಾ ಬಲ್ಲ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಬಂದ್ರು ಡೈನಾಮಿಕ್ ದೇವರಾಜ್. ಮಿಸ್ಟರ್ ಗಜರಾಜ, ಕಾಸಲಾನ ಮಗನೇ, ಮುಟಮಾನದಲ್ಲಿ ಕಾಡು ಇರ್ಬೇಕು ಅಂದ್ರೆ ತಪ್ಪಿಸಿ ಬಂದು ನಾಡಿಗೆ ಬಂದಿದ್ಯಲ್ಲ, ಎಷ್ಟೋ ಧೈರ್ಯ ನಿನಗೆ. ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ಈ ಜನ ನಿನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಬರ್ಲಾ? ಥ್ಯಾಂಕ್ ಯು. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದ್ರು. ಆನೆ ಕಿವಿಯಾಗ ಒಂದು ಕೆಟ್ಟ ಸುದ್ದಿ ಹೇಳಿದ್ರು. ಆನೆ ನಿಂದಿರ್ಲಿಲ್ಲ. ಅದು PT ಉಷಾ ಓಡ್ದಂಗೆ ಓಡೋಗ್ಬಿಡ್ತು. ಟೆನ್ನಿಸ್ ಕೃಷ್ಣ ಕೇಳ್ದ, ಅಲ್ಲ ಗುರುವೇ, ಮಾತಾಡಿಸ್ದಂಗ ನೀವು ಓಡಿಸ್ತಲ್ಲ, ಏನಂತ ಹೇಳಿದ್ರಿ ಗುರುವೇ? ಧೀರೇಂದ್ರ ಗೋಪಾಲ್ ಮಾತಾಡ್ತಾರೆ. ಶಿವನೇ ಶಾಂಬುಲಿಂಗ ತೆರಬೋಗಿ ನನ್ನ ಮಗನೇ ಟೆನ್ನಿಸು ಸಿಂಪಲ್ ಆನೆಗೆ ಪರಿಚಯ ಮಾಡಿಕೊಟ್ಟೆ ಶಿವ. ಎಂದಗಡೆ ಬಂದವ್ರು ಎಲ್ಲ ಸಿನಿಮಾ ನಟರು ಗಂಡ, ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲು. ನನ್ನ ಮಾತಿ ಒಂದು ವೇಳೆ ಎದ್ದು ಹೋಗಲಿಲ್ಲ ಅಂದ್ರೆ ನೆಕ್ಸ್ಟ್ ಬರವನೇ ಕಾಡುಗಳ ವೀರಪ್ಪನ ಅಂದು ಬುಡ್ಡೆ ಶಿವ ಆನೆ ನಿಂದ್ರಲ್ಲ ಮುಟ್ಟೋಗ್ಬಿಡ್ತ. ಶಿವನೇ ಸಂಬುಲಿಂಗ ಒಡ್ರ ಬಜ ಬಳನ